ಫ್ಯೂಚರಲ್ಲಿ ನಾವು ಕಲ್ಕಿ ಮೂವಿ ನೋಡಿರ್ತೀವಿ. ಈ ಥರ ಪರಿಸರ ಇಲ್ಲ ಅಂದರೆ ಎಷ್ಟು ಕಷ್ಟ ಇರುತ್ತೋ, ನಾವು ಉಸಿರಾಡೋ ಗಾಳಿ ಕೂಡ ಪ್ರೈಸ್ ಇರುತ್ತೆ. ಸೊ ಅದರಿಂದ ಪರಿಸರ ಅಂದ ತಕ್ಷಣ ನಿಮಗೆ ಏನೋ ನೀರು, ಗಾಳಿ, ಫ್ರೆಂಡ್ಸ್, ನೇಚರ್ ಎಲ್ಲ ಕಾಪಾಡ್ರಿ. ಹಾಯ್ ಗಾಯ್ಸ್, ನಾನು ಸುಮಂತ್ ಅಶ್ವಿನ್, ಐ ಆಮ್ ಇನ್ಫಿನಿಟಿ ಕಡೆಯಿಂದ. ಸೊ ಇವತ್ತು ಬಂದುಬಿಟ್ಟು ನಾವು ಹೋಗ್ತಾ ಇರೋ ಪ್ಲೇಸು ಬೆಂಗಳೂರು ಒಂದು ಫಾರೆಸ್ಟ್ ಅಂತ ಹೇಳ್ಬಿಟ್ಟು. ಗಾಳಿ ನೋಡಿ ಯಾವ ಥರ ಬೀಸ್ತಾ ಇದೆ ಅಂತ ಹೇಳ್ಬಿಟ್ಟು, ಫುಲ್ಲು ಗಾಳಿ ಜಾಸ್ತಿ ಬೀಸ್ತಾ ಇದೆ, ವಾತಾವರಣ ಫುಲ್ಲು ಕೋಲ್ಡ್ ಆಗಿದೆ. ಮತ್ತು ನೋಡಿ ಈ ಕಲ್ಲುಗಳು ಯಾವ ಥರ ಹೊಡಿತಾ ಇದೆ ಅಂತ ಹೇಳಿದ್ರೆ ಕಾಲಿಗೆ ಹಂಗೆ ಚುಚ್ಕೊಳ್ಳುತ್ತೆ. ಕಲ್ಲುಗಳು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಫೀಲ್ ಮಾಡೋಕ್ಕೆ ಆಗಲ್ಲ. ಪ್ರಾಣಿಗಳು, ಪಕ್ಷಿಗಳು, ನವಿಲುಗಳು ಅಂತೂ ಎಷ್ಟು ಚೆನ್ನಾಗಿದೆಯೋ ನೋಡೋಕ್ಕೆ. ನೋಡಿ ನೋಡಿ, ಇದೇ ನಮಗೆ ಫುಡ್ಡು. ಮಾರ್ನಿಂಗಿಂದ ಬಂದಿದ್ದೀವಿ, ಏನಿಲ್ಲ ಗೊತ್ತಿರುತ್ತೆ ನಿಮಗೆ ಇದೇನು ಅಂತ. ಆಗಲೇ ಒಂದು ಪೋರ್ಟ್ರೇಟ್ ವಿಡಿಯೋ ಮಾಡಿದೆ. ಸೊ ಯಾಕಂದರೆ ಇದು ಕಟ್ ಮಾಡಿದ್ದು ಅದೆಲ್ಲ ಫುಲ್ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲರ್ ಆಗುತ್ತೆ. ಸೊ ಅದಕ್ಕಾಗಿ ನಿಮಗೆ, ಯಾಕಂದರೆ ಫಾರೆಸ್ಟ್ ಅಂದಿದ ತಕ್ಷಣ ನಿಮಗೆಲ್ಲ ಒಂದು ಬ್ಯಾಕ್ ಸೈಡ್ ವ್ಯೂ ಎಲ್ಲ ಕಾಣಿಸ್ಬೇಕು. ಸೊ ಅದಕ್ಕಾಗಿ ನಾನು ಅದು ಪೋರ್ಟ್ರೇಟನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ನೋಡಿ ಇವಾಗ ಯಾವ ಥರ ಕಾಣಿಸುತ್ತೆ ಅಂತೇಳ್ಬಿಟ್ಟು ವ್ಯೂ ಎಲ್ಲ ನೋಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಇದೆ ಇದರಲ್ಲಿ. ಮತ್ತು ಫಾರೆಸ್ಟ್ ಅಂದಿದ ತಕ್ಷಣ ಎಷ್ಟೋ ಜನಕ್ಕೆ ಅದೊಂದು ಏನೋ ಕೆಲವೊಂದು ಮರಗಳಿರೋ ಒಂದು ಗುಂಪು ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅದು ತಪ್ಪು. ಅದೊಂದು ಫ್ಯಾಮಿಲಿ ಇದ್ದಂಗೆ. ಎಷ್ಟೋ ಒಂದು ಪ್ರಾಣಿಗಳಿಗೆ ಒಂದು ವಾಸ ಕೊಡೋಕ್ಕೆ ಒಂದು ಜಾಗ ಆಗಿರುತ್ತದು ಒಂದು ಫಾರೆಸ್ಟ್ ಅನ್ನೋದು. ಸೊ ಆ ಥರ ಅದಕ್ಕೆ ಫುಡ್ಡೆಲ್ಲ ಔಟ್ಸೈಡ್ ಆದರೆ ನಾವು ಫುಡ್ಡೆಲ್ಲ ನಮ್ಮ ಮನೆಯಲ್ಲಿ ಸಾಕೊಂಡಿರೋ ಪ್ಲ್ಯಾಂಟ್ಸ್, ಒಂದು ಆನಿಮಲ್ಸ್ಗಾದರೆ ನಾವು ಫುಡ್ಡು ಹಾಕ್ತಾ ಇರ್ತೀವಿ. ಬಟ್ ಈ ಫಾರೆಸ್ಟಲ್ಲಿ ಆ ಥರ ಇರೋಲ್ಲ. ಎಲ್ಲ ಒಂದು ಫುಡ್ ಅನ್ನೋದು ಇಲ್ಲೇ ಒಂದು ನೋಡಿ ಈ ಥರ ಒಂದು ಪ್ಲ್ಯಾಂಟ್ಸಿಂದ ಆದಷ್ಟು ಒಂದು ಪ್ರಾಣಿಗಳೆಲ್ಲ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪ್ರತಿ ವರ್ಷನೂ ಇಲ್ಲೆಲ್ಲ ಫುಲ್ಲು ಒಂದು ಸಂಭ್ರಮ ಮಾಡ್ತಾರೆ. ಎಲ್ಲ ಒಂದು ಬೈಕು ಒಂದು ಎಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಇದು ಮಾಡ್ತಾರೆ. ಯಾಕಂದರೆ ಇಲ್ಲಿ ಅರಣ್ಯ ದೇವತೆ ಇದ್ದಾರೆ. ಸೊ ಅವ್ರಿಗೋಸ್ಕರ ಅಂದರೆ ಅವರು ನಮ್ಮನ್ನೆಲ್ಲ ಈ ಅರಣ್ಯನೆಲ್ಲ ಕಾಪಾಡ್ತಾ ಇರುತ್ತಂತೆ. ಅದೊಂದು ಇಲ್ಲಿನ ಒಂದು ನಂಬಿಕೆ ಆ ಥರ ಇರುತ್ತೆ. ಸೊ ಅದಕ್ಕಾಗಿ ಪ್ರತಿ ವರ್ಷವೂ ಎಲ್ಲ ಒಂದು ಜಾತ್ರೆ ಥರ ಮಾಡ್ತಾರೆ ಈ ದೇವರಿಗೆ ಅಂತ ಇಲ್ಲಿನ ಒಂದು ಸ್ಥಳೀಯರು ಹೇಳ್ತಾ ಇರ್ತಾರೆ. ಸೊ ಬನ್ನಿ ಅದೇ ಥರ ನೋಡ್ಕೊಂಡು ಹೋಗ್ತಾರೆ ಯಾವ ಥರ ಇದೆ ಫಾರೆಸ್ಟ್ ಅಂತ ಹೇಳ್ಬಿಟ್ಟು. ಎಲ್ಲ ಒಂದು ಗ್ರೀನರಿ ಆಗಿದೆ, ಮತ್ತು ಎಲ್ಲ ವೈಬ್ಸ್ ಎಲ್ಲ ನೋಡೋಕ್ಕೆ ಚೆನ್ನಾಗಿದೆ. ಮತ್ತು ನಮ್ಮ ಮೈನ್ ಇಂಟೆನ್ಷನ್ ಏನಂತ ಹೇಳಿದ್ರೆ, ನಿಮಗೆ ಎಲ್ಲ ಒಂದು ಫಾರೆಸ್ಟನ್ನು ಒಂದು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಜನ ಎಲ್ಲ ಹೇಳ್ತಾಯಿದ್ರು ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಾಗಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ನಾವು ಸುಮ್ಮನೆ ಬಂದುಬಿಟ್ಟು ಅದೇ ಥರ ಎಕ್ಸ್ಪ್ಲೋರ್ ಮಾಡೋಣ ಅನಿಸ್ತು. ಸೊ ಅದೇ ಥರ ಬಂದು ಎಲ್ಲ ಮಾಡ್ತಾಯಿದ್ವಿ, ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಫ್ರೆಂಡ್ಸ್, ನೇಚರ್ ಎಲ್ಲ ಕಾಪಾಡ್ರಿ. ನೇಚರ್ ತುಂಬ ಮಳೆ ಬೆಳೆ ಎಲ್ಲ ಆಗ್ತಾಯಿಲ್ಲ. ತುಂಬ ಜನ ಇವಾಗ ನೀರು ಕಷ್ಟ ತುಂಬ ಇದೆ. ಗಿಡಗಳೆಲ್ಲ ಬೆಳೆಸಬೇಕು. ಇನ್ನು ಇದಷ್ಟೇ ಸಾಕಾಗಲ್ಲ. ಇನ್ನು ಎಲ್ಲ ಮನೆ ಅದು ಇದು ಕಟ್ಟಬೇಕಂತ ಎಲ್ಲ ಕಡಿತಾ ಇದ್ದಾರೆ. ತುಂಬ ನಷ್ಟ ಆಗ್ತಿದೆ. ನೇಚರ್ ತುಂಬ ಅವಶ್ಯಕತೆ ಇದೆ ಮುಂದೆ ಜನ್ರೇಷನ್ಗೋಸ್ಕರ. ಸ್ಟ್ರೀಟ್ಸ್ ಸಿಗ್ತವೆ, ನಾವು ತಗೊಬಂದು ನಾವು ಎಲ್ಲ ಖಾಲಿ ಜಾಗ ಇರುತ್ತೋ ಅಲ್ಲೆಲ್ಲ ನೆಡಬೇಕು.
ಗಿಡಗಳೆಲ್ಲ ನೆಟ್ಬಿಟ್ಟು ನೋಡಿ ಜಾಸ್ತಿ ಫಾರೆಸ್ಟ್ ಎಲ್ಲ ಅದೇ ಮರಗಳಿದಾವೆ ಜಾಸ್ತಿ. ಸೊ ನಾವು ಅದೇ ಫಾಲೋ ಮಾಡಬೇಕು. ಎಲ್ಲಿ ಗಿಡಗಳೆಲ್ಲ ಬೇಜಾನ್ ಸಿಗ್ತಾವೆ ಫಾರೆಸ್ಟ್ ಎಲ್ಲಾದರೂ ಹೋದರೆ ಅದು ಕಿತ್ಕೊಂಡು ಎಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲೆಲ್ಲ ನೆಡಬೇಕು. ಪರಿಸರವನ್ನು ಕಾಪಾಡಬೇಕು ನಾವು, ಮೊದಲನೇ ಗುರಿ. ಓಕೆ. ಪರಿಸರ ಅಂದ ತಕ್ಷಣ ನಿಮಗೆ ಏನೋ ನೀರು, ಗಾಳಿ ಅಂತ ಏನೇನೋ ಮಣ್ಣು ಅಂತ ಅಂದ್ಕೊಂಡಿರ್ತೀರಾ. ಬಟ್ ಅದು ನಿಜಾನೇ. ಬಟ್ ಅದ್ರ ಜೊತೆಗೆ ಒಂದು ಫಾರೆಸ್ಟ್ ಕೂಡ ಇರುತ್ತೆ, ಅದು ಕೂಡ ಪರಿಸರಕ್ಕಿರುತ್ತೆ. ಸೊ ಅದರಲ್ಲಿ ಒಂದಾಗಿರೋ ಪರಿಸರದಲ್ಲಿ ಒಂದಾಗಿರೋ ಫಾರೆಸ್ಟ್ ಬಗ್ಗೆ ಸೊ ಏನಂತ ಹೇಳಿದ್ರೆ, ಮೇಯ್ನಾಗಿ ನೀವೆಷ್ಟೋ ಒಂದು ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರ್ತೀರಾ. ಸೊ ಮಾಮೂಲಿಯಾಗಿ ಏನೋ ಒಂದು ಕೇಕ್ ಕಟ್ ಮಾಡ್ತೀರಾ, ಮತ್ತು ಫ್ರೆಂಡ್ಸ್ನ ಪಾರ್ಟಿ ಕೊಡಿಸ್ತೀರಾ. ಸೊ ಆ ಥರ ಮಾಡೋ ಬದಲಿಗೆ ಸೊ ಆ ಬರ್ಡೇ ದಿನ ಒಂದು ಗಿಡವನ್ನು ನೆಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಪರಿಸರಕ್ಕೆ ಯೂಸ್ ಆಗುತ್ತೆ, ಮತ್ತು ಅದು ಆ ಪರಿಸರ ನೆಕ್ಸ್ಟ್ ಜನ್ರೇಷನ್ಗೆ ಯೂಸ್ ಆಗುತ್ತೆ. ನಾವು ಈ ಥರ ಯಾರೋ ಉಳಿಸಿರೋ ಲಾಸ್ಟ್ ನಮ್ಮ ಪೂರ್ವಿಕರು ಉಳಿಸಿರೋದಕ್ಕೆ ನಾವು ಇವಾಗ ಈ ಪರಿಸರನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾವು ಆ ಥರ ಉಳಿಸಿದ್ರೆ ಫ್ಯೂಚರ್ಗೆ ಯೂಸ್ ಆಗುತ್ತೆ. ನಾವು ಇದು ಮಾಡ್ತಾ ಹೋದರೆ, ಪರಿಸರ ನಾಶ ಮಾಡ್ತಾ ಹೋದರೆ ಫ್ಯೂಚರ್ ಜನ್ರೇಷನ್ಗೆ ಇರಲ್ಲ. ಸೊ ಈ ಪರಿಸರದಿಂದ ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಇಷ್ಟೊಂದು ಫಾರೆಸ್ಟ್ ನೀವು ನೋಡ್ತಾ ಇದ್ದೀರಾ. ಸೊ ಈ ಫಾರೆಸ್ಟಲ್ಲಿ ಎನಾರ್ಮಸ್ ಅಮೌಂಟ್ ಆಫ್ ಆಕ್ಸಿಜನನ್ನು ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಮಗೆ ಆಕ್ಸಿಜನ್ನು ಇದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಮತ್ತು ಎಷ್ಟೋ ಒಂದು ಅನಿಮಲ್ಸ್ ಇರ್ತವೆ, ಮತ್ತು ಆ ಅನಿಮಲ್ಸ್ಗೆಲ್ಲ ಒಂದು ನೋಡಿ ಈ ಥರ ಎಲ್ಲಂದ್ರೆ ಅಲ್ಲಿ ಪರಿಸರವನ್ನು ನಾಶ ಮಾಡಿ ಕಾಲೇಜಸ್ಸು, ಫ್ಯಾಕ್ಟ್ರೀಸು ಬೇಜಾನ್ ಈ ಥರ ಕದ್ಬಿಟ್ಟು ಪರಿಸರ ನಾಶ ಮಾಡ್ತಿದ್ದಾರೆ. ಸೊ ಫ್ಯೂಚರಲ್ಲಿ ನಾವು ಕಲ್ಕಿ ಮೂವಿ ನೋಡಿರ್ತೀವಿ. ಈ ಥರ ಪರಿಸರ ಇಲ್ಲಾಂದರೆ ಎಷ್ಟು ಕಷ್ಟ ಇರುತ್ತೋ, ನಾವು ಉಸಿರಾಡೋ ಗಾಳಿ ಕೂಡ ಪ್ರೈಸ್ ಇರುತ್ತೆ. ಸೊ ಅದರಿಂದ ಸೀಡ್ಸ್ ಎಲ್ಲ ಸಿಗತ್ತೆ, ಅಲ್ಲೂ ಇಲ್ಲೋ ಸೀಡ್ಸ್ ತಗೊಬಂದು ಜೇಡಿ ಮಣ್ಣಿನಿಂದ ಬಾಲ್ ಥರ ರೋಲ್ ಮಾಡಿ ಎಲ್ಲಂದ್ರೆ ಅಲ್ಲಿ ಖಾಲಿ ಜಾಗ ಎಲ್ಲಿರುತ್ತೋ ಅಲ್ಲಿ ನೆಡಬೇಕು. ನೆಡೋದ್ರಿಂದ ನಾವು ಪರಿಸರ ಉಳಿಸ್ಬೋದು.